ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಶುಕ್ರವಾರದ ದಿನ 29th ಆಗಸ್ಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ 24,500 ಕೆಳಗಡೆ ಬಂದು ಕ್ಲೋಸ್ ಆಯಿತು. ಅವತ್ತಿನ ದಿನ ನಿಫ್ಟಿ 24,500 ಆ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇತ್ತು. ದಿನದ ಕೊನೆಯಲ್ಲಿ ಯಾವಾಗ ರಿಲಯನ್ಸ್ AGM ಶುರು ಆಯಿತು, ಅದಾದ್ಮೇಲೆ ವಾಲಟಿಲಿಟಿನಲ್ಲಿ ಎಂಡ್ ಆಫ್ ದ ಡೇ ನಿಫ್ಟಿ ರಿಲಯನ್ಸ್ ಜೊತೆಗೆ 24,500 ಕೆಳಗಡೆ ಬಂದು ಕ್ಲೋಸ್ ಆಯಿತು. ಕ್ಲೋಸಿಂಗು ಭಾಳ ನೆಗೆಟಿವ್ ಆಗಿತ್ತು ಶುಕ್ರವಾರದ ದಿನ. ಅದಾದ್ಮೇಲೆ ಶುಕ್ರವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ GDP ಡೇಟಾ ಬಂತು. ಅದು ಎಕ್ಸ್ಪೆಕ್ಟೇಷನ್ಗಿಂತ ಬಹಳ ಚೆನ್ನಾಗಿತ್ತು, 7.8%. ಅವತ್ತಿನ ದಿನನೇ ನಮ್ಮ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿತ್ತು. ಅಲ್ಲಿಂದ ಅಗೇನ್ US ಮಾರ್ಕೆಟ್ ಅಲ್ಲಿ ಟ್ರಂಪ್ ಏನು ಎಲ್ಲ ದೇಶಗಳ ಮೇಲೆ ತಾರೀಫ್ನ ಹಾಕ್ತಿದ್ದಾರೆ. ಅದು ಇಲ್ಲಿಗಲ್ ಅಂತ US ಅಪೀಲ್ ಕೋರ್ಟ್ ಕಡೆಯಿಂದ ಅನೌನ್ಸ್ಮೆಂಟ್ ಬರೋಕೆ ಶುರು ಆಯ್ತು. ಒಂದಲ್ಲ ಒಂದಕ್ಕಿಂತ ಹೆಚ್ಚಿನ ಕೋರ್ಟ್ಗಳಲ್ಲಿ ಈ ತರ ಅಪೀಲ್ ಬರೋಕೆ ಶುರು ಆಯ್ತು. ಅದಕ್ಕೆ ಟ್ರಂಪ್ ಕೂಡ ರಿಪ್ಲೈ ಮಾಡಿದ್ದಾರೆ. ಇದನ್ನ ನಾನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತೀನಿ, ಅಲ್ಲಿಂದ ನಾವು ಗೆದ್ದು ಬರ್ತೀವಿ ಅಂತ ಹೇಳಿದ್ದಾರೆ. ಅದು US ಕಡೆಯಿಂದ ಸದ್ಯಕ್ಕೆ ನ್ಯೂಸ್ ಬರ್ತಾ ಇದೆ. ಅದಲ್ಲದೆ ಈಗ ಭಾರತದ ನಮ್ಮ ಪ್ರಧಾನಿ ಮೋದಿ ಅವರು ಈಗ ಶಾಂಘೈಯಲ್ಲಿದ್ದಾರೆ, SCO ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಪ್ರಧಾನಿ ಮೋದಿ ಅವರು ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಅವ್ರನ್ನ ಮೀಟ್ ಆಗಿದ್ದಾರೆ, ಹಾಗೂ ಚೈನಾ ಪ್ರೆಸಿಡೆಂಟ್ ಜೊತೆ ಕೂಡ ಮೀಟ್ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಮಾತುಕತೆ ನಡೀತಿದಾವೆ. ಟ್ರಂಪ್ ಏನು ಎಲ್ಲ ದೇಶಗಳ ಮೇಲೆ ತಾರೀಫ್ನ ಏರ್ತಿದ್ದಾರೆ. ಭಾರತದ ಮೇಲೆ ಈಗ 50% ತಾರೀಫ್ ಇದೆ. ಇದಕ್ಕೆ ಆಲ್ರೆಡಿ ಮೋದಿ ಅವರು ಏನು ಭಾರತದ ಮೇಲೆ ತಾರೀಫ್ನ ಹೇಳ್ತಿದ್ದಾರೆ, ಅದಕ್ಕೆ ಪರ್ಯಾಯ ದಾರಿಗಳನ್ನ ಹುಡುಕ್ತೀವಿ ಅಂತ ಹೇಳಿದ್ರು. ಆ ರೀತಿ ಏನಾದ್ರು ಪರ್ಯಾಯ ದಾರಿಗಳನ್ನ ಈ ಮೀಟಿಂಗ್ ಇಂದ ಕಂಡುಕೊಳ್ತಾರ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಈಗ ಚೈನಾ ಜೊತೆ ಏನು ಭಾರತದ ಮೀಟಿಂಗ್ ಆಗ್ತಾ ಇದೆ, ಮಿನರಲ್ ಅರ್ಥ ಬಗ್ಗೆ ಏನಾದ್ರು ಟ್ರೇಡ್ ಇಲ್ಲ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ EV ಸೆಕ್ಟರ್ ಅಲ್ಲಿ ಇವತ್ತಿನ ದಿನ ಒಂದು ಒಳ್ಳೆ ರ್ಯಾಲಿ ಬಂತು. ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು. ಇವತ್ತಿನ ದಿನ ಆಟೋ ಸೆಕ್ಟರ್ ಅಲ್ಲಿ 2.8% ಮೂಮೆಂಟಮ್ ಇತ್ತು. ಇನ್ನು ಮಿಡ್ ಕ್ಯಾಪ್ ಅಲ್ಲಿ ಓಲಾ ಎಲೆಕ್ಟ್ರಿಕ್ ಮೋರ್ ದೆನ್ 14% ಮೂಮೆಂಟಮ್ ನ ಇವತ್ತಿನ ದಿನ ತೋರಿಸಿದೆ. ಇದು ಭಾರತ ಚೈನಾ ಮಧ್ಯೆ ನಡೀತಿರೋ ಮಾತುಕತೆ ಇಂಪ್ಯಾಕ್ಟ್ ಹಾಗೂ ಆಟೋ ಸೆಕ್ಟರ್ ಇಂದ ಬಂದ ನಂಬರ್ಸ್ ಕೂಡ ಇಲ್ಲಿ ಇವತ್ತಿನ ದಿನ ಆಟೋ ಸೆಕ್ಟರ್ ಮೂಮೆಂಟಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇವತ್ತಿನ ದಿನ ಟೋಟಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಔಟ್ ಆಫ್ 17 ಸೆಕ್ಟರ್ ಅಲ್ಲಿ 15 ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದಾವೆ. ಹಾಗೂ ಇವತ್ತಿನ ದಿನದ ಮಾರ್ಕೆಟ್ ಬ್ರೆತ್ ನ ಚೆಕ್ ಮಾಡಿದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಔಟ್ ಆಫ್ ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ 42 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದಾವೆ. ಓನ್ಲಿ 8 ಸ್ಟಾಕ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಇವತ್ತಿನ ಮಾರ್ಕೆಟ್ ಬ್ರೆತ್ ಪಾಸಿಟಿವ್ ಆಗಿ ಇದೆ ಅಂತ ಹೇಳ್ಬೋದು. ಆದ್ರೆ ಇವತ್ತಿನ ದಿನ ಸದ್ಯಕ್ಕೆ ನಮ್ಗೆ ಇನ್ನೂ ನೆಗೆಟಿವ್ ಆಗಿ ಕಾಣ್ತಾ ಇರೋದು FIS ಡೇಟಾ. ಅದ್ರ ಜೊತೆಗೆ ನಮ್ಮ ರುಪಿ ವ್ಯಾಲ್ಯೂ ಕೂಡ ಅಗೇನ್ಸ್ಟ್ US ಡಾಲರ್ 88.18 ಹತ್ರ ಬಂದಿದೆ. ಇದು ತನ್ನ ಲೈಫ್ ಟೈಮ್ ಹೈ ಹತ್ರ ಬಂದಿದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ವೀಕ್ ಆಗ್ತಾ ಇದೆ. ರುಪಿ ವ್ಯಾಲ್ಯೂ ವೀಕ್ ಆಗ್ತಾ ಇದ್ರೆ FIS ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಲ್ಲೋದು ಕಷ್ಟ ಆಗುತ್ತೆ. ಇದು ಸದ್ಯಕ್ಕೆ ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನು ಬಿಟ್ರೆ ಇವತ್ತಿನ ದಿನದ ಕ್ಲೋಸಿಂಗ್ ಅಲ್ಲಿ ಯಾವುದೇ ನೆಗೆಟಿವ್ ಕ್ಲೂ ಇಲ್ಲ. ಹಾಗೂ ನಾಳೆ ದಿನ 2nd ಸೆಪ್ಟೆಂಬರ್ ಮೊದಲನೆಯ ಬಾರಿ ನಿಫ್ಟಿ ಮಂಗಳವಾರದ ದಿನ ವೀಕ್ಲಿ ಎಕ್ಸ್ಪೈರಿ ಇದೆ. ಈ ಹೊಸ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ನಾವು ನಿಫ್ಟಿ ಡೇಟಾ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ನಾವು ಈಗ ಬಂದು ನೋಡ್ತಾ ಇದ್ರೆ ಈಗ ನಿಫ್ಟಿಗೆ 24,500 ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಹೈಯೆಸ್ಟ್ ಪುಟ್ ರೈಟರ್ಸ್ ಬಿಲ್ಟ್ ಆಗಿದ್ದಾರೆ. ಇನ್ನು ಕಾಲ್ ರೈಟರ್ಸ್ ಹೈಯೆಸ್ಟ್ ಬಿಲ್ಟ್ ಆಗಿರೋದು ಡೈರೆಕ್ಟ್ ಆಗಿ 25,000 ಹತ್ರ. ನಿಫ್ಟಿಗೆ ಈಗಿನ ಲೆವೆಲ್ 24,600 ಮೇಲೆ ಸಸ್ಟೈನ್ ಆದ್ರೆ ನೆಕ್ಸ್ಟ್ 25,000 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆಪ್ಷನ್ ಚೈನ್ ಪ್ರಕಾರ ಮೇನ್ ಸಪೋರ್ಟ್ 24,500 ಕಾಣಿಸ್ತಾ ಇದೆ. ಇದನ್ನ ನಾವು ಚಾರ್ಟ್ ಮುಖಾಂತರ ಬಂದು ನೋಡಿದ್ರೆ 24,600 ಮೇಲೆ ಮಲ್ಟಿಪಲ್ ರೆಸಿಸ್ಟೆನ್ಸ್ ಹಾಗೂ ಮೂವಿಂಗ್ ಆವರೇಜಸ್ ಇದಾವೆ. ಮೇನ್ ಆಗಿ 50 ಡೇ ಮೂವಿಂಗ್ ಆವರೇಜ್ ಈಗ 24,800 ಹತ್ರ ಇದೆ. ಇಲ್ಲಿಂದ ಡೈರೆಕ್ಟ್ ಆಗಿ 25,000 ಸೈಕಲಾಜಿಕಲ್ ಲೆವೆಲ್ ಹಾಗೂ ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋ ಲೆವೆಲ್ ಆಗಿರುತ್ತೆ. ಇಲ್ಲಿವರೆಗೆ ಮೂಮೆಂಟಮ್ ನಿಫ್ಟಿ ಕೊಡುತ್ತಾ
ಇಲ್ಲ ಅಗೇನ್ ಈಗಿನ ಲೆವೆಲಿಂದ ಏನಾದರೂ ನೆಗೆಟಿವ್ ನ್ಯೂಸ್ ಬಂದು ರಿಜೆಕ್ಷನ್ ಕಂಡು ನಿಫ್ಟಿ 24,500 ಕೆಳಗಡೆ ಬರೋಕ್ಕೆ ಶುರು ಆದರೆ ಅಗೇನು ಯಾವುದೆಲ್ಲ ಪುಟ್ ರೇಟರ್ಸ್ ಈಗ 24,500 550 600 ವರೆಗೆ ಬಿಲ್ಟ್ ಆಗಿದ್ದಾರೆ ಅವರು ತಮ್ಮ ಪೊಸಿಷನ್ಸ್ಗಳಿಂದ ಹೊರಗಡೆ ಬರೋಕ್ಕೆ ಶುರು ಆದರೆ ಅಗೇನ್ ಮಾರ್ಕೆಟಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ಮೂವ್ಮೆಂಟ್ ಮಂಗಳವಾರದ ಮೊದಲನೇ ಎಕ್ಸ್ಪೈರಿ ದಿನ ಯಾವ ರೀತಿ ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಇನ್ನು ನಿಫ್ಟಿನ ಬಿಟ್ರೆ ನಾವು ಇತರ ಸೆಕ್ಟರ್ಗಳನ್ನ ನೋಡ್ಬೇಕು ಅಂತಂದ್ರೆ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತಿನ ದಿನ ಮೂವ್ಮೆಂಟಮ್ ಕೊಟ್ಟಿತ್ತು, ಆದ್ರೆ ಪ್ರೀವಿಯಸ್ ಡೇ ಹೈನ ಇನ್ನೂ ಕ್ರಾಸ್ ಮಾಡಿಲ್ಲ. ಪ್ರೀವಿಯಸ್ ಡೇ ಹೈ ಬಂದು ಬ್ಯಾಂಕ್ ನಿಫ್ಟಿನಲ್ಲಿ 54,086 ಇದೆ. ಸೊ ಇದರಲ್ಲಿ 54,100 ಮೇಲೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು 200 ಡೇ ಮೂವಿಂಗ್ ಅವರೇಜ್ ಸಪೋರ್ಟ್ 53,600 ಹತ್ರ ಇದೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬಹುದು. ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತಿನ ಮೂಮೆಂಟಮ್ ಮೋರ್ ದನ್ 2% ಇತ್ತು. ಸೊ ಈಗ ಇದು 12,700 ಹತ್ರ ಇದೆ. ಇದರಲ್ಲಿ ಕೂಡ ಮೂವಿಂಗ್ ಗಳು ಕಾಣಿಸ್ತಾ ಇದಾವೆ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಆಗಿ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,850 ಮೇಲೆ ಯಾವುದೇ ಮೂವಿಂಗ್ ಆವರೇಜಸ್ ಇಲ್ಲ. ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಹೆಚ್ಚಾದ್ರೆ ಇದು ತನ್ನ ಈ ಎಲ್ಲ ರೆಸಿಸ್ಟೆನ್ಸ್ ಗಳನ್ನ ಕ್ರಾಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಇವತ್ತಿನ ದಿನದ ಮಾರ್ಕೆಟ್ ಕ್ಲೋಸಿಂಗ್ ಹಾಗೂ ನಾಳೆ ದಿನದ ಮಾರ್ಕೆಟ್ ಸೆಟಪ್. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ರೆಗ್ಯುಲರ್ ವಿಡಿಯೋಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡ್ತಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.